ಮಂಗಳನ ರಾಶಿ ಬದಲಾವಣೆ ಮಾತ್ರವಲ್ಲದೆ ನಕ್ಷತ್ರ ಬದಲಾವಣೆಯೂ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ. ಜೂನ್ 19ನೇ ತಾರೀಕು ಭರಣಿ ನಕ್ಷತ್ರವನ್ನು ಮಂಗಳ ಪ್ರವೇಶ ಮಾಡಲಿದ್ದಾನೆ. ಇದರಿಂದಾಗಿ ಕೆಲವು ರಾಶಿಯವರ ಅದೃಷ್ಟವೇ ಬದಲಾಗಲಿದೆ. ನೋಡಿ, ಜೂನ್ 19ನೇ ತಾರೀಕು ಮಧ್ಯಾಹ್ನ 3:13 ಮಂಗಳ ಗ್ರಹ ಭರಣಿ ನಕ್ಷತ್ರವನ್ನು ಪ್ರವೇಶ ಮಾಡುತ್ತೆ. ಮಂಗಳ ಗ್ರಹ ದೈಹಿಕ ಶಕ್ತಿ, ಆಸ್ತಿ, ವಿಶ್ವಾಸ, ಶೌರ್ಯ, ಸಹೋದರ ಮುಂತಾದ ಅಂಶಗಳ ಅಧಿಪತಿಯಾಗಿದ್ದಾನೆ. ಹಾಗಾಗಿ ಭರಣಿ ನಕ್ಷತ್ರದಲ್ಲಿ ಮಂಗಳನ ಸಂಚಾರದಿಂದ ಯಾವ ರಾಶಿಯವರ ಅದೃಷ್ಟ ಹಿಂಬಾಲಿಸಲಿದೆ, ಯಾವ ರಾಶಿಯವರಿಗೆ ಅದೃಷ್ಟ ಬದಲಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಜೂನ್ 19ನೇ ತಾರೀಕು ಮಧ್ಯಾಹ್ನ 3:13 ಭರಣಿ ನಕ್ಷತ್ರವನ್ನು ಮಂಗಳ ಪ್ರವೇಶ ಮಾಡಲಿದ್ದಾನೆ. ಮೊದಲಿಗೆ ತುಲಾರಾಶಿ. ಭರಣಿ ನಕ್ಷತ್ರದಲ್ಲಿ ಮಂಗಳನ ಸಂಚಾರ ತುಲಾರಾಶಿಯವರಿಗೆ ಅದೃಷ್ಟವನ್ನು ತರಲಿದೆ. ಕೆಲಸದಲ್ಲಿರುವವರಿಗೆ, ನೌಕರಿಯನ್ನು ಮಾಡ್ತಾ ಇರುವಂಥವರಿಗೆ ಉತ್ತಮ ಅವಕಾಶಗಳು ಲಭಿಸ್ತವೆ. ಅಂದರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆಫರ್ ಮಾಡುವಂಥದ್ದು ಬರುತ್ತೆ, ಕೆಲಸದ ಆಫರ್ಗಳು. ಮತ್ತು ನಿರುದ್ಯೋಗಿಗಳಿದ್ದರೆ, ಇನ್ನೂ ಕೂಡ ಕೆಲಸ ಹುಡುಕ್ತಾ ಇರುವಂಥವರಿದ್ದರೆ ಅವ್ರಿಗೂ ಕೂಡ ಒಳ್ಳೆ ಕಡೆಗಳಲ್ಲಿ ನಿಮಗೆ ಕೆಲಸ ದೊರಕುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ತುಲಾರಾಶಿಯವರಿಗೆ. ಇನ್ನು ತುಲಾರಾಶಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಏನಾದರೂ ಅಡೆತಡೆಗಳು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಶಿಕ್ಷಣದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರದಿಂದಿರೋದು ಒಳ್ಳೆಯದು. ಇನ್ನು ಹಾಗೆ ಕೆಲಸದಲ್ಲಿರುವಂಥವರಿಗೆ ನಾನೀಗಾಗಲೇ ಹೇಳಿದಾಗೆ ಪ್ರಗತಿ ಮತ್ತು ಬಡ್ತಿ, ಅಂದರೆ ಕೆಲಸದಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ನಿಮಗೆ ಬಡ್ತಿಯನ್ನು ಕೂಡ ನೀಡ್ತಾರೆ. ಹಾಗಾಗಿ ಒಳ್ಳೆ ಟೈಮು ತುಲಾರಾಶಿಯವರಿಗೆ. ಕೆಲಸದ ವಾತಾವರಣ ಚೆನ್ನಾಗಿರುತ್ತೆ. ವ್ಯಾಪಾರಿಗಳಿದ್ದರೆ ತುಲಾರಾಶಿಯ ವ್ಯಾಪಾರಿಗಳು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೀತಾರೆ. ತಮ್ಮ ವ್ಯಾಪಾರವನ್ನು ವಿಸ್ತರಿಸ್ಕೊಳ್ಳೋದಕ್ಕೂ ಒಂದು ಒಳ್ಳೆಯ ಅವಕಾಶ ಇದೆ. ಮತ್ತು ಆರೋಗ್ಯದ ಬಗ್ಗೆ ನೋಡೋದಾದರೆ ಇಲ್ಲಿವರೆಗೆ ಇರುವಂತಹ ತುಲಾರಾಶಿಯವರಿಗೆ ಇರುವಂಥ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಧನುರಾಶಿ. ಮಂಗಳನ ಈ ಸಂಚಾರ ಅನ್ನುವಂಥದ್ದು ಧನುರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ತವೆ. ಸರ್ಕಾರಿ ಯೋಜನೆಗಳಿಂದ ಲಾಭವನ್ನು ಪಡೆದುಕೊಳ್ತೀವಿ. ಇಲ್ಲಿವರೆಗೆ ಯಾವುದಾದ್ರೂ ಕೆಲಸಗಳು ಹಾಗೆ ಬಿಟ್ಟದಿದ್ದರೆ ಆ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಯಾರ್ಯಾರು ಸರ್ಕಾರಿ ಯೋಜನೆಗಳಿಂದ ಏನಾದರೂ ಇದ್ದರೆ ಆ ಯೋಜನೆಗಳಿಂದ ಕೂಡ ನೀವು ಲಾಭ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಧನುರಾಶಿಯವರಿಗೆ. ನಿಮ್ಮ ಕೆಲಸದಲ್ಲಿನ ಸಮಸ್ಯೆಗಳು ದೂರವಾಗ್ತವೆ. ಯಾವುದೇ ಸಮಸ್ಯೆ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿರುವಂಥ ಏನಾದರೂ ಅಡೆತಡೆಗಳಿದ್ದರೆ, ಕಿರಿಕಿರಿ ಆಗ್ತಾ ಇದ್ದರೆ, ಕೆಲಸದ ಒತ್ತಡ ಜಾಸ್ತಿ ಇದ್ದರೆ, ಇದೆಲ್ಲದರಿಂದ ಕೂಡ ನೀವು ದೂರವಾಗೋದಕ್ಕೆ ಸಾಧ್ಯವಾಗುತ್ತೆ. ಕೆಲಸದಲ್ಲಿರುವಂಥವರಿಗೆ ನಿಮ್ಮ ಕೆಲಸ ನೋಡಿ ಸಂಬಳದಲ್ಲಿ ಹೆಚ್ಚಳವನ್ನು ಮಾಡುವಂಥದ್ದು ಮತ್ತು ನಿಮಗೆ ಬಡ್ತಿಯನ್ನು ಕೊಡುವಂಥದ್ದು ಕೂಡ ಆಗತ್ತೆ. ಇನ್ನು ನಿಮಗೆ ಹೆಚ್ಚು ಧನಲಾಭವಾಗುತ್ತೆ. ಈ ಸಂದರ್ಭದಲ್ಲಿ ಧನುರಾಶಿಯವರಿಗೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಹರಿದು ಬರುತ್ತೆ. ಶಿಕ್ಷಣಕ್ಕೆ ಸಂಬಂಧಿಸಿದವರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ. ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರು ವಿದ್ಯಾರ್ಥಿಗಳಿರಬಹುದು, ಅಥವಾ ಶಿಕ್ಷಕರೇ ಇರಬಹುದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಯಾರೇ ಇರಬಹುದು, ಅವರಿಗೆ ಗೌರವ ಮತ್ತು ಖ್ಯಾತಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಮೀನರಾಶಿ. ಭರಣಿ ನಕ್ಷತ್ರದಲ್ಲಿ ಮಂಗಳನ ಸಂಚಾರದಿಂದ ಮೀನರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಭಾಗ್ಯದ ಬಾಗಿಲು ತೆರೆಯುತ್ತೆ ಮೀನರಾಶಿಯವರಿಗೆ. ನಿಮ್ಮ ಧನ ಸಂಪತ್ತು, ಸಂತೋಷ ಎಲ್ಲವೂ ಕೂಡ ಹೆಚ್ಚಾಗತ್ತೆ. ಅಂದರೆ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ. ನಿಮ್ಮ ಖುಷಿ, ಸಂತೋಷ ಏನಿದೆ ಅದು ಜಾಸ್ತಿ ಆಗುತ್ತೆ. ವ್ಯಾಪಾರಿಗಳಿದ್ದರೆ ಮೀನರಾಶಿ ವ್ಯಾಪಾರಿಗಳು ನೀವು ಮೊದಲು ಹೆಂಗೆ ವ್ಯಾಪಾರ ಇತ್ತೋ ಅದಕ್ಕಿಂತ ಹೆಚ್ಚಿನ ವ್ಯಾಪಾರವನ್ನು ಮಾಡ್ತೀರಿ. ಹೆಚ್ಚಿನ ಲಾಭವನ್ನು ಕೂಡ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಮೀನರಾಶಿಯ ನಿಮ್ಮ ವ್ಯಾಪಾರ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ವ್ಯಾಪಾರವನ್ನು ವಿಸ್ತರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದು ವ್ಯಾಪಾರದಲ್ಲಿ ಹೆಚ್ಚು ಪ್ರಗತಿಯನ್ನು ಕಾಣೋದಕ್ಕೆ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಮೀನರಾಶಿಯವರಿಗೆ. ಹೆಚ್ಚಿನ ಶಿಕ್ಷಣಕ್ಕಾಗಿ ನೀವು ವಿದೇಶಕ್ಕೆ ಹೋಗುವಂತಹ ಯೋಗ ಕೂಡ ಮೀನರಾಶಿಯವರಿಗಿದೆ. ಅಂದರೆ ಮೀನರಾಶಿ ವಿದ್ಯಾರ್ಥಿಗಳಿದ್ದರೆ, ಅಂದರೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಮಾಡೋದಕ್ಕೆ ನೀವು ಬೇರೆ ದೇಶಕ್ಕೆ ಹೋಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮತ್ತು ನಿಮ್ಮ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಈ ಮೂರು ರಾಶಿಯವರಿಗೂ ಕೂಡ ಭರಣಿ ನಕ್ಷತ್ರದಲ್ಲಿ ಮಂಗಳನ ಸಂಚಾರದಿಂದಾಗಿ ಎಲ್ಲವೂ ಶುಭವಾಗುತ್ತೆ. ಈ ರಾಶಿಗೆ ನೀವು ಕೂಡ ಸೇರಿದವರಾಗಿದ್ದರೆ ನೀವು ಕೂಡ ಅದೃಷ್ಟವಂತರಾಗಿರ್ತೀರಿ. ಮೀನರಾಶಿ, ಧನುರಾಶಿ ಮತ್ತು ತುಲಾರಾಶಿ ಈ ಮೂರು ರಾಶಿಯವರು ಕೂಡ ಜೂನ್ 19 ಮಧ್ಯಾಹ್ನ 3:13 ಮಂಗಳ ಗ್ರಹ ಏನು ಭರಣಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಆ ಕ್ಷಣದಿಂದ ನಿಮಗೆ
ಆಸ್ತಿಗೆ ಸಂಬಂಧಪಟ್ಟ ಹಾಗೆ, ವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಶೌರ್ಯ, ದೈಹಿಕ ಶಕ್ತಿ ಮತ್ತು ಕುಟುಂಬ ವಾತಾವರಣ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೆಚ್ಚಿನ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.